ಈ ಸ್ಟೇಡಿಯಂ ಎಲ್ಲೈತಿ ಹೇಳಿಬಿಡ್ರಿ. T20 ವಿಶ್ವಕಪ್ 2024 ಭಾರತ ಸೌತ್ ಆಫ್ರಿಕಾ ಜೋಡಿ ಗೆದ್ದೈತಿ. ಕರೀಬಿಯನ್ ನಾಡ್ನಾಗೈತಿ. ಪಟ್ನ ಹೇಳಿಬಿಡ್ರಿ ಎಲ್ಲೈತ ಅಂತ ನೋಡ್ರಿ. ಇವತ್ತು ನಮ್ಮ ಹಡಗನಾಗ ನಾವು ತಿಳ್ಕೊಂಡ ಪೋರ್ಟೋರಿಕೋ ಇಂದ ಬಾರ್ಬೆಡೋಸಿಗೆ ಬಂದ್ಬಿಟ್ಟಿವಿ. ನೋಡ್ರಿ, ಮುಂಜಾನೆ 8 ಗಂಟೆ ಆಗಿತ್ತು. ನಾನು ಶಿಪ್ ನಿಂದ ಹೊರಗಡೆ ಹೋದೆ. ನೋಡ್ರಿ, ಈ ದೇಶದ ನ್ಯಾಷನಲ್ ಹೀರೋ ಗಾಯಕಿ ರಿಹಾನಾ ಅವ್ರ ಮನಿ ನೋಡ್ತಿರ್ಬೋದು ಹೆಂಗೈತಿ. ಮೊದ್ಲು ಆ ಮನೆ ಆಗಿದ್ರು. ಇವತ್ತಿಗೆ 400 ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಒಂದು ಅರಮನೆ ಒಳಗ ಅವ್ರ ಇರ್ತಾರ. ಇದ್ರದ್ದು ನ್ಯಾಷನಲ್ ಸ್ಪೋರ್ಟ್ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣರಿ ಇವರಿಗೆ. ಸ್ಟೇಡಿಯಂ ನೋಡ್ತಿರ್ಬೋದು ಯಾವ ತರ ಐತಿ ನೋಡ್ರಿ. 2021 ಹೊಸ ರಿಪಬ್ಲಿಕ್ ಕಂಟ್ರಿ ಆಗಿ ಹೊರ ಹೊಮ್ಮೈತಿ ಬಾರ್ಬೆಡೋಸ್. ನೋಡ್ರಿ, ಆ ಬ್ರಿಡ್ಜ್ ಟೌನ್ ಇದ್ರದ್ದು ಕ್ಯಾಪಿಟಲ್ ಸಿಟಿ. ಆ ಬ್ರಿಡ್ಜ್ ಸಂಬಂಧ ಹೆಸರು ಬಂದೈತಿ. ರಮ್ಮನ್ನ ಇಡೀ ವಿಶ್ವಕ್ಕೆ ಇವರು ಪರಿಚಯಿಸ್ಬಿಟ್ಟಾರ. ನೋಡ್ರಿ, ಮರೆಯಲಾದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಏರೋಪ್ಲೇನ್ ಮೂಲಕ ಆಗಿತ್ತು ಬಾರ್ಬಡೋಸ್ ಒಳಗ. ನೋಡ್ರಿ, ಬಾರ್ಬಡೋಸಿಗೆ ಒಂಥರ ಚೋಟಾ ಇಂಗ್ಲೆಂಡ್ ಅಂತ ಕರೀತಾರ. ಅವ್ರ ನ್ಯಾಷನಲ್ ಫ್ಲಾಗ್ ಒಳಗ ತ್ರಿಶೂಲ ಐತಿ. ಅಂದ್ರೆ ಬ್ರಿಟಿಷರಿಂದ ಮುಕ್ತಿ ಪಡೆದಿದ್ದಕ್ಕ ನ್ಯಾಷನಲ್ ಡಿಶ್ ಫ್ಲೈಯಿಂಗ್ ಫಿಶ್ ರೀ. ಫ್ಲೈಯಿಂಗ್ ಫಿಶ್ ಎಲ್ಲ ನ್ಯಾಷನಲ್ ಡಿಶ್ ಆಗ್ಬಿಟ್ಟವು. ನೋಡ್ರಿ, ಇವ್ರದ್ದು ಲಿಟ್ರಸಿ ರೇಟ್ 199% ಐತಿ. ನೋಡ್ರಿ, ಈ ದೇಶನಾಗ ನದಿಗಳಿಲ್ಲ, ರಿವರ್ಸ್ ಇಲ್ಲ, ಮತ್ತೆ ಮೌಂಟೇನ್ಸ್ ಇಲ್ರಿ. ಅಂದ್ರೂ ಈ ಅಂಡರ್ ಗ್ರೌಂಡ್ ವಾಟರ್ ಫುಲ್ ಆಗಿದ್ದಕ್ಕೆ ಈ ದೇಶ ನಡೆಯಕತೈತಿ. ಇಡೀ ಕರೀಬಿಯನ್ ಒಳಗ ಇದು ಒಂದು ಮೋಸ್ಟ್ ಡೆವಲಪ್ಡ್ ಸಿಟಿ ಅಂತ ನಾವು ಹೇಳ್ಬೋದು. ನೀವು ನೋಡ್ಲಿ ಅಂತ ವಿಡಿಯೋ ಮಾಡಿ ತೋರ್ಸಾಕತ್ತೀನಿ. ಬಾರ್ಬಡೋಸು ಹೆಂಗೈತಿ ಕಮೆಂಟ್ ಹಾಕಿ ಹೇಳ್ಬಿಡ್ರಿ. ನಮಸ್ಕಾರ.